ನುಗ್ಗೆ ಸೊಪ್ಪು ತಿಂದ್ಬಿಟ್ಟು ತುಂಬ ದಿನ ಆಗಿತ್ತು. ನುಗ್ಗೆ ಸೊಪ್ಪು ಸಿಕ್ಕಿತ್ತು, ಹಾಗಾಗಿ ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ನುಗ್ಗೆ ಸೊಪ್ಪಂತೂ ತುಂಬ ಹೆಲ್ತಿಗೆ ಒಳ್ಳೆಯದು. ಅದರಲ್ಲಿ ಐರನ್ನು ಮೆಗ್ನೀಷಿಯಮ್ ತುಂಬ ರಿಚ್ ಆಗಿರುತ್ತೆ. ಊರ ಕಡೆ ಎಲ್ಲ ಮನೆಗೆ ಒಂದೊಂದು ನುಗ್ಗೆ ಸೊಪ್ಪಿನ ಮರ ಹಾಕ್ಕೊಂಡಿರ್ತಾರೆ, ಆರಾಮಾಗಿ ಸಿಗ್ತಾ ಇರುತ್ತೆ. ಅವ್ರಿಗೆ ಅದೇ ಬೇಜಾರಾಗೋಗಿರುತ್ತೆ. ಆದರೆ ಸಿಟಿಲಿರೋರಿಗೆ ಅಪರೂಪಕ್ಕೆ ಸಿಕ್ಕಿದಾಗ ಒಂಥರ ಚೆನ್ನಾಗಿರುತ್ತೆ, ಖುಷಿ ಅನಿಸುತ್ತೆ. ನಾನಿವತ್ತು ಬಿಳಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಉಪ್ಸಾರು ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಸೊಪ್ಪುಗಳು ಹಾಕಿ ಉಪ್ಸಾರು ಮಾಡ್ಕೊಂಡಾಗ ಒಣಮೆಣ್ಸಿನ್ಕಾಯಿಗಿಂತ ಹಸಿ ಮೆಣಸಿನ್ಕಾಯಿ ಖಾರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಹಾಕ್ಕೊಂಡು ತಿಂದ್ರಂತೂ ತುಂಬ ರುಚಿಯಾಗಿರುತ್ತೆ. ಈ ನುಗ್ಗೆ ಸೊಪ್ಪನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತಂತೆ. ಕೆಲವ್ರು ನುಗ್ಗೆ ಸೊಪ್ಪು ಹೀಟು ಅಂತ ಅಂದ್ಬಿಟ್ಟು ಯೂಸೇ ಮಾಡಲ್ಲ, ಆದರೆ ಅದ್ರ ಬೆನಿಫಿಟ್ಸ್ ಮಾತ್ರ ತುಂಬ ಇರುತ್ತೆ. ಆವಾಗವಾಗ ಯೂಸ್ ಮಾಡ್ತಾಯಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಟೊಮೊಟೊ ರೇಟ್ ಅಂತೂ ತುಂಬ ಇರೋದ್ರಿಂದ ಊರಿನಲ್ಲಿ ಟೊಮೊಟೊ ಬೆಳೆದಿದ್ರು, ಊರಿಂದ ನನಗೆ ಟೊಮೊಟೊನ ಕಳಿಸಿದ್ರು. ಇದಾಗಿತ್ತು ನಾನು ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.